ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡೋ ವಿಚಾರವಾಗಿ ಮೈಸೂರಿನಲ್ಲಿ ನಟ ಪ್ರಕಾಶ್ ರೈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ನಾನ ಮಾಡೋದ್ರಲ್ಲಿ ತಪ್ಪೇನಿದೆ, ಅದು ಅವರ ನಂಬಿಕೆ. ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ, ನನಗೆ ಮನುಷ್ಯರ ಮೇಲೆ ನಂಬಿಕೆ ಇದೆ ಎಂದರು. ಅಲ್ಲದೆ ದೇವರಿಲ್ಲದೆ ಬದುಕಬಹುದು, ಆದರೆ ಮನುಷ್ಯರಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಹಾಗಂತ ಅವರ ನಂಬಿಕೆಯನ್ನ ಪ್ರಶ್ನೆ ಮಾಡಲ್ಲ. ಅದನ್ನ ರಾಜಕಾರಣಕ್ಕೆ ಬಳಸಿಕೊಳ್ಳುವುದು ತಪ್ಪು. ಕಾಂಗ್ರೆಸ್ ಟೀಕೆ ಮಾಡುವ ವಿಚಾರವಾಗಿ ಅದು ಅವರವರ ಭಾವಕ್ಕೆ, ಅವರ ಭಕ್ತಿಗೆ ಹೇಳುತ್ತಾ ಹೋಗ್ಲಿ. ನಾನು ಯಾರ ಬಗ್ಗೆಯೂ ಮಾತನಾಡಲ್ಲ. ನನಗೆ ಯಾವ ನಂಬಿಕೆಯ ಬಗ್ಗೆ ಟೀಕೆ ಮಾಡಲ್ಲ. ನನ್ನ ಹೆಂಡತಿ ಮಗಳು ದೇವಸ್ಥಾನಕ್ಕೆ ಹೋಗಿ ಹೋಮ ಮಾಡ್ತಾರೆ, ಆದ್ರೆ ಇಬ್ರು ಸಾಮರಸ್ಯದಿಂದ ಇದ್ದೀವಿ. ಮೂಢನಂಬಿಕೆಯನ್ನ ಮಾತ್ರ ನಾನು ಪ್ರಶ್ನೆ ಮಾಡ್ತೀನಿ ಎಂದರು. ಕುಂಭಮೇಳದ ಬಗ್ಗೆ ತಮ್ಮ ಅಭಿಪ್ರಾಯ? ಪುಣ್ಯ ಸ್ನಾನ ಎಲ್ಲರಿಗೂ ನಂಬಿಕೆ ಇರುತ್ತೆ, ತಪ್ಪೇನಿದೆ ಅದರಲ್ಲಿ? ಇವಾಗ ನನಗೆ ದೇವರಲ್ಲಿ ನಂಬಿಕೆ ಇಲ್ಲ, ನಾನು ದೇವರಿಲ್ಲದೆ ಬದುಕಬಲ್ಲೆ, ಇನ್ನೊಂದಷ್ಟು ವರ್ಷನೂ ಬದುಕ್ಬಿಡ್ತೀನಿ. ಆದರೆ ಮನುಷ್ಯರಿಲ್ಲದೆ ನನ್ನಿಂದ ಬದುಕೋಕ್ಕಾಗಲ್ಲ. ಹಾಗಂತ ಅವ್ರ ನಂಬಿಕೆಯನ್ನು ಪ್ರಶ್ನೆ ಮಾಡೋದು ನಾವೇ ಅಂತ. ಅವ್ರಿಗೆ ಅದರಲ್ಲೊಂದು ಸಂತೋಷ ಇದೆ, ಅದರೊಳಗೊಂದು ಇದಿದೆ ಅಂದರೆ ಹೋಗಲಿ. ಮನಸ್ಸಿಗೆ ಶಾಂತಿಯನ್ನು, ಮನಸ್ಸಿಗೆ ತೃಪ್ತಿಯನ್ನು ಅಥವಾ ಯಾವುದೋ ಒಂದು ಚೈತನ್ಯವನ್ನು ಕೊಡುತ್ತಾನೆ ಎಲ್ಲ ನಂಬಿಕೆಗಳು. ಅದನ್ನು ಉಪಯೋಗಿಸೋದಿದೆಯಲ್ಲ, ಅದನ್ನು ರಾಜಕಾರಣಕ್ಕೆ ಉಪಯೋಗಿಸೋದು, ದ್ವೇಷಕ್ಕೆ ಉಪಯೋಗಿಸೋದು, ಇನ್ನೊಬ್ಬನ ಇದ್ರ ವಿರುದ್ಧ ಅಂತ ಎತ್ತು ಕಟ್ಟೋದು, ಸುಳ್ಳು ಹೇಳಿ ವಾಟ್ಸಪ್ ಯೂನಿವರ್ಸಿಟಿ ಮೂಲಕ. ವಾಟ್ಸಪ್ನಲ್ಲಿ ಹಿಡಿಯೋಕ್ಕಾಗಲ್ಲ, ಈಗ ಡೈರೆಕ್ಟಾಗಿ ಸಿಕ್ಕಾಕೋದು. ಅವರವ್ರ ಭಾವಕ್ಕೆ, ಅವರವರ ಭಕ್ತಿಗೆ ಹೇಳ್ತಾ ಹೋಗಲಿ. ನನಗೆ ಯಾವುದೇ ನಂಬಿಕೆಯನ್ನು ಟೀಕೆ ಮಾಡಿದ್ರೆ ನನಗೆ ಅರ್ಥ ಇಲ್ಲ. ನನ್ನ ಮಗಳು, ನಾನು ನೋಡಿ, ನನ್ನ ಹೆಂಡತಿ ಇದ್ದಾಳೆ, ಆಕೆ ಹೋಮ ಮಾಡ್ತಾಳೆ, ದೇವಸ್ಥಾನಕ್ಕೆ ಹೋಗ್ತಾಳೆ, ನನಗೇನು ತೊಂದರೆ ಇಲ್ಲ. ಅದನ್ನು ಇವ್ರು ಅಂತಾರೆ. ಅಂದರೆ ಇವ್ರಿಗೆ ಅರ್ಥ ಆಗದೆ ಇರೋದು, ಅವರು ನಾನು ಸಾಮರಸ್ಯದಿಂದ ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ, ಅವರ ನಂಬಿಕೆ ಅವ್ರದ್ದು, ನನ್ನ ನಂಬಿಕೆ ಇದು ಅರ್ಥ ಆಗ್ತಾ ಇಲ್ಲ ಅಲ್ವಾ? ಯಾರ ನಂಬಿಕೆ ನಾವು ಕೊಡಿ, ಒಬ್ಬರ ನಂಬಿಕೆ ಸರಿ ಇಲ್ಲ ಅಂತ ಹೇಳಿ ನೀವು ಇನ್ನೊಂದು ನಂಬಿಕೆ ಕೊಡೋಕೆ ಹಾಕತ್ತಿರೋದು. ಅವ್ರಿಗೆ ಅದರಲ್ಲಿ ಸಂತೋಷ ಇದ್ರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.